ನಾಸ್ತಿಕರಾದ ಜಿಡ್ಡು ಕೃಷ್ಣಮೂರ್ತಿ ಹೇಳ್ತಾರೆ, ರಾತ್ರಿ ಸತ್ತು ಬೆಳಗ್ಗೆ ಎದ್ದು ಬದುಕುತ್ತಿದ್ದರೇನೆ ಈ ಬದುಕು ಚಂದ ಎನ್ನುತ್ತಾರೆ. ನಿದ್ರೆಯಲ್ಲಿರುವ ಸುಖ ಯಾವುದರಲ್ಲೂ ಇಲ್ಲ ಅಲ್ಲವೇ? ಬೆಳಗಾದ ಮೇಲೆ ಆ ದಿನ ಏನು ಮಾಡ್ತೇವೆ, ಎಲ್ಲಿರ್ತೇವೆ, ಏನೇ ಹೇಳ್ತೇವೆ, ಹೇಗೆ ಆರಂಭ ಮಾಡ್ತೇವೆ, ಯಾರಿಗೂ ಗೊತ್ತಿಲ್ಲ. ಕೇಳಿ, ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದೇಶಭಕ್ತಿಗೆ ಬಹುಸಂಖ್ಯಾತ ಹಿಂದೂ ಧರ್ಮೀಯರಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಸಿಖ್ಖರಿಗೆ ಗ್ರಂಥ ಸಾಹಿಬ್ ಇವುಗಳ ಪಠಣೆಯಲ್ಲಿ ಇರುವುದಾದರೂ ಏನು? ಅಷ್ಟೇ ಅಲ್ಲ, ಸಂವಿಧಾನದಲ್ಲೂ ಇರುವ ಸಮಗ್ರ ಭಾರತೀಯರು ಸರ್ವತ್ರ ಅನುಸರಿಸಬೇಕಾದ ಕರ್ತವ್ಯಗಳೇನು? ಹಿಂದೂಗಳಲ್ಲಿ ಬ್ರಾಹ್ಮಣ, ಲಿಂಗಾಯತ ಹಾಗೂ ದಲಿತ ಎಂದು ಒಡೆದು, ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡಿ, ಮುಸ್ಲಿಮರನ್ನೇ ಹೆಚ್ಚು ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕೆಂದಿದೆ ಏನು ಸಂವಿಧಾನದಲ್ಲಿ? ಸಂವಿಧಾನ ನಮಗೆ ಆಳುವವರಿಗೆ ಹಾಗೂ ಜನತೆಗೆ ಕೊಟ್ಟಿರುವ ವಾಕ್ ಸ್ವಾತಂತ್ರ್ಯದ ದುರುಪಯೋಗ ಮಾಡದಿರಿ. ನಾವೆಲ್ಲರೂ ಭಾರತೀಯರೇ ಅಲ್ಲವೇ? ಮರೆಯದಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮೊಳಗೆ ಶತ್ರುಗಳು ಎಂದು ಜಗಜ್ಜಾಹೀರಾಗಿದೆ. ಮರೆಯದಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಕೆಲವು ಅಜ್ಞಾನಿಗಳಲ್ಲಿ ಜೈ ಭೀಮ್ ಎಂದೇ ಕಂಠಶೋಷಣೆ ಮಾಡಿಕೊಳ್ಳುವುದನ್ನು ಕಾಣುತ್ತಿರುವ ಭಾರತಾಂಬೆ ಎಲ್ಲಿಯವರೆಗೆ ದೇಶದ ಜನರನ್ನು ಜಾತಿ ಜನಾಂಗೀಯ ಭೇದ ಮಾಡಿ ಒಡೆದು ಆಳುವ ಪ್ರಯತ್ನವನ್ನು ಸಹಿಸಿಯಾಳು? ನಾವೆಲ್ಲರೂ ಭಾರತೀಯರೇ, ಮರೆಯದಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಕೆಲವು ಅಜ್ಞಾನಿಗಳಲ್ಲಿ ಜೈ ಭೀಮ್ ಎಂದೇ ಕಂಠಶೋಷಣೆ ಮಾಡಿಕೊಳ್ಳುವುದನ್ನು ಕಾಣುತ್ತಿರುವ ಭಾರತಾಂಬೆ ಎಲ್ಲಿಯವರೆಗೆ ದೇಶದ ಜನರನ್ನು ಜಾತಿ ಜನಾಂಗೀಯ ಭೇದ ಮಾಡಿ ಒಡೆದು ಆಳುವ ಪ್ರಯತ್ನವನ್ನು ಸಹಿಸಿಯಾಳು? ನೀವೇ ಹೇಳಿ ದೇಶ ಬಾಂಧವರೇ, ಭಾರತೀಯರೇ. ಸನಾತನವೆಂದರೆ ದೇಶಭಕ್ತರಾದ ವಿದ್ವಾಂಸರು ವಿಮರ್ಶಕರು ಹೇಳುವುದು ಅತ್ಯಂತ ಪುರಾತನ ಎಂದೇ. ಈಗ ಒಡೆದು ಆಳುವ ಯತ್ನದಲ್ಲಿರುವ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗಿತ್ತು? ಕುಲವೆನದೆ ಮತವೆನದೆ ಜೈ ಹಿಂದ್ ಘೋಷವಾಕ್ಯವಾಗಿತ್ತು. ಈಗ ಛೇ ಜೈ ಭೀಮ್ ಎಂಬ ಸಂಕುಚಿತ ಉದ್ಗಾರವೇ. ಅಂಬೇಡ್ಕರ್ ಬದುಕಿದ್ದರೆ ಕಣ್ಣೀರ್ಗರೆಯುತ್ತಿದ್ದರಲ್ಲವೇ? ಜಾಗೃತರಾಗಿ ಜಗತ್ತಿಗೆ ನಾಗರಿಕತೆ ಕೊಟ್ಟ ದೇಶ ನಮ್ಮದು ಎಂಬುದು ನೆನಪಿರಲಿ. ನೀನು ಏನಾದರೂ ಆಗು, ಮೊದಲು ಮಾನವನಾಗು ಎಂದರು ರಾಷ್ಟ್ರಕವಿ ಕುವೆಂಪು. ಮರೆಯದಿರಿ ಭಾರತೀಯರೇ, ಮರೆಯದಿರಿ.